ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ ತಿಂಗಳ ಕೊನೆಯ ಭಾಗದಲ್ಲಿದ್ದೇವೆ. ಅಂದರೆ ಈಗ ಮಳೆಗಾಲದ ಒಂದು ಕೊನೆಯ ಹಂತ ಅಂತ ಹೇಳ್ಬೋದು. ಇನ್ನೇನು ತುಂಬ ಜಾಸ್ತಿಯಾಗಿ ಮಳೆಯನ್ನು ಬರುವುದಿಲ್ಲ, ಸ್ವಲ್ಪ ಸ್ವಲ್ಪವೇ ಮಳೆ ಬರ್ತದೆ. ಹಾಗೆ ಈ ಒಂದು ಸಮಯದಲ್ಲಿ ನಾವು ನಮ್ಮ ಮಲ್ಲಿಗೆ ಗಿಡಗಳನ್ನು ಯಾವ ರೀತಿ ನೋಡಿಕೊಳ್ಬೇಕು ಅಥವಾ ಅದಕ್ಕೆ ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕು, ಇದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸ್ವಲ್ಪ ವಿಷಯಗಳನ್ನು ತಿಳಿಸ್ತೇನೆ. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡುತ್ತಾ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮಲ್ಲಿಗೆ ಕೃಷಿಯನ್ನು ನಾವು ಮಾಡುವಾಗ ನಿಮಗೆಲ್ಲ ತಿಳಿದಿರುವಂತೆ ಒಂದೊಂದು ಕಾಲಕ್ಕೆ ಒಂದೊಂದು ರೀತಿಯಾದ ಆರೈಕೆಯನ್ನು ಈ ಗಿಡಗಳಿಗೆ ನಾವು ಮಾಡಬೇಕಾಗ್ತದೆ. ಮಳೆಗಾಲದಲ್ಲಿ ಬೇರೆ ರೀತಿ, ಹಾಗೆ ಚಳಿಗಾಲದಲ್ಲಿ ಬೇರೆ ರೀತಿ, ಬೇಸಿಗೆಯಲ್ಲಿ ಬೇರೆ ರೀತಿಯಾಗಿ ನಾವು ಇದರ ಆರೈಕೆಯನ್ನು ಮಾಡಬೇಕಾಗ್ತದೆ. ಮಳೆಗಾಲದ ಪ್ರಾರಂಭದಲ್ಲಿ ಗಿಡದ ಬುಡದಲ್ಲಿ ನೀರು ನಿಲ್ಲಬಾರದು ಅಂತ ಪ್ಲಾಸ್ಟಿಕ್ ಕವರನ್ನು ಹಾಕಿ ಅಂತ ಹೇಳಿದೆ. ಅದೇ ಪ್ರಕಾರ ತುಂಬ ಜನರು ಪ್ಲಾಸ್ಟಿಕ್ ಕವರನ್ನು ಹಾಕಿರಬಹುದು. ಅದನ್ನು ಈಗ ನಾವು ತೆಗಿಬೇಕಾಗ್ತದೆ. ಇನ್ನು ಮುಂದೆ ಪ್ಲಾಸ್ಟಿಕ್ ಕವರನ್ನು ಹಾಕುವ ಅಗತ್ಯ ಇರುವುದಿಲ್ಲ. ತುಂಬ ಜನರು ಈಗಾಗಲೇ ಅದನ್ನು ತೆಗೆದಿರಬಹುದು, ಯಾಕಂದರೆ ಈ ವರ್ಷ ಅಷ್ಟೊಂದು ತುಂಬ ಏನು ಮಳೆ ಇರಲಿಲ್ಲ, ಹಾಗಾಗಿ ಈಗಾಗಲೇ ಅದನ್ನು ತೆಗೆದಿರಬಹುದು. ನೋಡಿ, ಈ ರೀತಿಯಾಗಿ ನಾನು ಎಲ್ಲ ಪ್ಲಾಸ್ಟಿಕ್ ಕವರನ್ನು ತೆಗೆದಿದ್ದೇನೆ. ಇದನ್ನು ಬಿಸಿಲಿಗೆ ಒಣಗಿಸಿ ನಂತರ ಅದನ್ನು ನಾವು ಫೋಲ್ಡ್ ಮಾಡಿ ಒಳಗಡೆ ಇಡಬೇಕು. ನಂತರ ಅದನ್ನು ನಾವು ಮುಂದಿನ ವರ್ಷವೂ ಕೂಡ ಬಳಸಬಹುದು. ಹಾಗೆ ಈ ಒಂದು ಸಮಯದಲ್ಲಿ, ಅಂದರೆ ಮಳೆಗಾಲ ಕಂಪ್ಲೀಟ್ ಆಗಿ ನಿಲ್ಲಿಲ್ಲ, ಹಾಗೆ ತುಂಬ ಏನು ಮಳೆ ಬರ್ತಾ ಇಲ್ಲ, ಈ ಒಂದು ಸಮಯದಲ್ಲಿ ನಾವು ನಮ್ಮ ಗಿಡಗಳಿಗೆ ಯಾವ ಗೊಬ್ಬರವನ್ನು ಹಾಕಬೇಕು, ಈ ಬಗ್ಗೆ ತುಂಬ ಜನರು ಕೇಳ್ತಾ ಇದ್ದಾರೆ. ನನ್ನ ಪ್ರಕಾರ ನೀವು ಈ ತಿಂಗಳ ಕೊನೆಯ ತನಕ, ಅಂದರೆ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕ್, ಈ ರೀತಿಯಾದ ಒಂದು ಸಮಯದಲ್ಲಿ ಗೊಬ್ಬರವನ್ನು ಹಾಕುವಾಗ ನೀವು ಗ್ರ್ಯಾನ್ಯುವಲ್ ರೀತಿಯಾದ ಗೊಬ್ಬರವನ್ನೇ ಹಾಕಿ. ಅಂದರೆ ಬಿ ಸ್ಟಾರ್ ಅಥವಾ ಬಾಸ್ ರೀತಿಯ ಯಾವುದೇ ಒಂದು ಗ್ರ್ಯಾನ್ಯುವಲ್ ರೀತಿಯಲ್ಲಿ ಇರುವಂತಹ, ಅಂದರೆ ಕಾಳು ಕಾಳು ರೀತಿಯಲ್ಲಿರುವಂತಹ ಗೊಬ್ಬರವನ್ನೇ ಹಾಕಿ. ಸೆಪ್ಟೆಂಬರ್ ಒಂದು ಸ್ವಲ್ಪ ದಿನದ ನಂತರ ನೀವು ಹಿಂಡಿಯನ್ನು ಮತ್ತೆ ಗಿಡಗಳಿಗೆ ಹಾಕಲು ಪ್ರಾರಂಭಿಸಬಹುದು. ಇವಾಗಲೇ ಹಾಕುವುದು ಬೇಡ, ಯಾಕಂದರೆ ಈಗ ಸ್ವಲ್ಪ ಮಟ್ಟಿಗೆ ಮಳೆ ಬರ್ತಾ ಇದೆ, ಹಾಗೆ ವಾತಾವರಣ ಸ್ವಲ್ಪ ತಂಪಾಗಿದೆ. ಅಂದರೆ ನಮ್ಮ ಊರಿನಲ್ಲಿ ನಾನು ಹೇಳ್ತಾ ಇದ್ದೇನೆ. ಸ್ವಲ್ಪ ಬೇರೆ ಕಡೆಯೆಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದು ಮಳೆ ತುಂಬಾ ಕಡಿಮೆ ಇದ್ದಲ್ಲಿ ನೀವು ಇವಾಗಲೇ ಹಿಂಡಿಯನ್ನು ಗಿಡಗಳಿಗೆ ಹಾಕಲು ಪ್ರಾರಂಭಿಸಬಹುದು. ಒಮ್ಮೆ ನೀವು ಹಿಂಡಿಯನ್ನು ಗಿಡಗಳಿಗೆ ಹಾಕಿದ ನಂತರ ಗಿಡಗಳು ಮತ್ತೆ ತುಂಬ ಚೆನ್ನಾಗಿ ಬೆಳೀತದೆ. ಆದರೆ ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯಾದ ವಾತಾವರಣ ಇರ್ತದೆ. ಹಾಗಾಗಿ ನಾವು ಮೊದಲಿಗೆ ವಾತಾವರಣವನ್ನು ಗಮನಿಸಿಕೊಂಡು ನಂತರ ಗಿಡಗಳಿಗೆ ಹಿಂಡಿಯನ್ನು ಹಾಕಲು ಪ್ರಾರಂಭಿಸಬೇಕಾಗ್ತದೆ. ಅದರ ಜೊತೆಗೆ ತಪ್ಪದೆ ಕೀಟನಾಶಕವನ್ನು ನಾವು ನಮ್ಮ ಗಿಡಗಳಿಗೆ ಹಾಕಬೇಕಾಗ್ತದೆ. ನಾನು ಯಾವಾಗಲೂ ಹೇಳುವಂತೆ 15ರಿಂದ 20 ದಿನಗಳ ಅಂತರದಲ್ಲಿ ಕೀಟನಾಶಕವನ್ನು ನಮ್ಮ ಗಿಡಗಳಿಗೆ ನಾವು ಹಾಕುತ್ತಾ ಬಂದಲ್ಲಿ ಗಿಡಗಳಲ್ಲಿ ಹುಳಗಳ ಸಮಸ್ಯೆ ಕಂಡುಬರುವುದಿಲ್ಲ. ಹಾಗೆ ಗಿಡಗಳಲ್ಲಿ ಬಂದಂತಹ ಎಲ್ಲ ಚಿಗುರಿನಲ್ಲೂ ಕೂಡ ಒಳ್ಳೆಯ ಒಂದು ಮೊಗ್ಗುಗಳು ಬರಲು ಪ್ರಾರಂಭವಾಗ್ತದೆ. ನಾವು ಗಿಡದ ಬುಡಕ್ಕೆ ಎಷ್ಟೇ ಒಂದು ಗೊಬ್ಬರವನ್ನು ಹಾಕಿದ್ರೂ ಕೂಡ ನಾವು ಗಿಡಗಳಿಗೆ ಈ ಕೀಟನಾಶಕವನ್ನು ಸ್ಪ್ರೇ ಮಾಡದೇ ಇದ್ದಾಗ ನಮಗೆ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುವುದಿಲ್ಲ. ಹಾಗಾಗಿ ನಾವು ಒಳ್ಳೆಯ ರೀತಿಯಲ್ಲಿ ಗೊಬ್ಬರವನ್ನು ಹಾಕಬೇಕು, ಹಾಗೆ ಅದರ ಜೊತೆಗೆ ಕೀಟನಾಶಕವನ್ನು ಕೂಡ ನಮ್ಮ ಗಿಡಗಳಿಗೆ ಹಾಕಬೇಕಾಗ್ತದೆ. ಹಾಗೆಯೇ ಈಗ ಹಲವಾರು ಜನರ ಗಿಡಗಳಲ್ಲಿ ಹಲವಾರು ಸಮಸ್ಯೆಗಳು ಇರ್ತದೆ. ಕೆಲವರ ಗಿಡಗಳಲ್ಲಿ ಎಲೆಯೇ ಇರುವುದಿಲ್ಲ, ಕೆಲವರ ಗಿಡಗಳ ಗೆಲ್ಲುಗಳು ಸಾಯ್ತಾ ಇರ್ತದೆ, ಹಾಗೆ ಇನ್ನು ಕೆಲವರ ಗಿಡಗಳು ತುಂಬಾ ವೀಕ್ ಆಗಿ ಇರ್ತದೆ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಾಧ್ಯವಾದಲ್ಲಿ ಗಿಡಗಳನ್ನು ರೀಪಾಟಿಂಗ್ ಮಾಡಿದರೆ ಒಳ್ಳೆಯದು. ಆದರೆ ರೀಪಾಟಿಂಗ್ ಮಾಡುವಾಗ ಮಣ್ಣು ತುಂಬ ಅಂಟಾಗಿರಬಾರ್ದು, ಮೃದು ಆಗಿರಬಾರ್ದು. ಸ್ವಲ್ಪ ಡ್ರೈ ಆದ ಮೇಲೆಯೇ ನೀವು ರೀಪಾಟಿಂಗ್ ಮಾಡಬೇಕಾಗ್ತದೆ. ಅಂದರೆ ಕಂಟಿನ್ಯೂಸ್ ಆಗಿ ಈಗ ನಿಮ್ಮ ಊರಿನಲ್ಲಿ ಮಳೆ ಬರ್ತಾ ಇದ್ದರೆ ಸ್ವಲ್ಪ ಸಮಯದ ನಂತರ ನೀವು ರೀಪಾಟಿಂಗ್ ಮಾಡಿ, ಕೂಡಲೇ ಮಾಡಲಿಕ್ಕೆ ಹೋಗಬೇಡಿ. ಯಾವಾಗ ಮಣ್ಣು ಸ್ವಲ್ಪ ಡ್ರೈ ಆಗಿ ನಿಮಗೆ ಕಾಣಿಸ್ತದೆ ಆಗ ಒಮ್ಮೆ ನಿಮ್ಮ ಗಿಡಗಳನ್ನು ರೀಪಾಟಿಂಗ್ ಮಾಡಿದರೆ ನಿಮ್ಮ ಗಿಡಗಳು ಮತ್ತೆ ತುಂಬ ಚೆನ್ನಾಗಿ ಬೆಳೀತದೆ. ಹಾಗೆ ರೀಪಾಟಿಂಗ್ ಮಾಡುವ ಮೊದಲು ಗಿಡಗಳನ್ನು ಒಮ್ಮೆ ಟ್ರಿಮ್ ಮಾಡಿಕೊಳ್ಳಿ. ಹಾಗೆ ರೀಪಾಟಿಂಗ್ ಮಾಡುವ ವೇಳೆ ಮಣ್ಣಿನೊಂದಿಗೆ ಗೊಬ್ಬರಗಳನ್ನು ಮಿಕ್ಸ್ ಮಾಡಿಕೊಂಡೇ ನೀವು ರೀಪಾಟಿಂಗ್ ಮಾಡಿ. ಆಗ ಗಿಡಗಳು ಬೇಗನೆ ಚೆನ್ನಾಗಿ ಬೆಳೀತದೆ. ಹಾಗೆ ಮುಂದೆ 1 ತಿಂಗಳಲ್ಲೇ ನಿಮ್ಮ ಗಿಡಗಳಲ್ಲಿ ತುಂಬಾ ಒಳ್ಳೆಯ ಒಂದು ಇಳುವರಿ ಬರಲು ಪ್ರಾರಂಭವಾಗ್ತದೆ. ಒಂದು ವೇಳೆ ನೀವು ಕಂಪ್ಲೀಟಾಗಿ ಗಿಡವನ್ನು ಟ್ರಿಮ್ ಮಾಡಿ ನಂತರ ರೀಪಾಟಿಂಗ್ ಮಾಡಿದ್ದಲ್ಲಿ ಸಾಧಾರಣ 1.5ರಿಂದ 2 ತಿಂಗಳಾದರೂ ಗಿಡದಲ್ಲಿ ಹೂವನ್ನು ನಾವು ಪಡೆಯಲು ನಾವು ಕಾಯಬೇಕಾಗ್ತದೆ. ಒಂದು ವೇಳೆ ಆ ಸಮಯ ಹಬ್ಬಗಳ ಸಮಯ ಆಗಿದ್ದಲ್ಲಿ ಹೂವಿಗೆ ಒಳ್ಳೆಯ ಒಂದು ಬೆಲೆ ಇರ್ತದೆ. ಹಾಗಾಗಿ ನಾವು ಹಬ್ಬದ ಒಂದು ಸಮಯಕ್ಕೆ ಸರಿಯಾಗಿ ನಮ್ಮ ಗಿಡಗಳನ್ನು ಟ್ರಿಮ್ ಮಾಡುವುದಾಗಲಿ ರೀಪಾಟಿಂಗ್ ಮಾಡುವುದಾಗಲಿ ಮಾಡಬೇಕಾಗ್ತದೆ. ಇದು ಮಲ್ಲಿಗೆ ಕೃಷಿಕರಿಗೆ ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯ ಅಂತ ಹೇಳಬಹುದು. ಒಂದು ವೇಳೆ ನಿಮ್ಮ ಮಲ್ಲಿಗೆ ಗಿಡಗಳು ಕಂಪ್ಲೀಟ್ ಆಗಿ ಹೋದರೆ, ಅಂದರೆ ಬುಡ ಕೊಳೆತು ಹೋಗಿದ್ದಲ್ಲಿ ಅಥವಾ ಕಂಪ್ಲೀಟ್ ಆಗಿ ಒಣಗಿ ಹೋಗಿದ್ದಲ್ಲಿ ಆ ಗಿಡವನ್ನು ಇನ್ನು ನೀವು ಬದುಕಿಸುವ ಬದಲು ನೀವು ಹೊಸ ಗಿಡವನ್ನು ತಂದು ಆ ಒಂದು ಜಾಗದಲ್ಲಿ ನಡಿ.
ಮಾಡಿ. ಇನ್ನು ಸ್ವಲ್ಪ ದಿನದಲ್ಲೇ ಆ ಹೊಸ ಗಿಡದಲ್ಲಿ ಒಳ್ಳೆಯ ಇಳುವರಿ ಬರಲು ಪ್ರಾರಂಭವಾಗ್ತದೆ. ಅದೇ ಗಿಡವನ್ನು ಸರಿಪಡಿಸಬೇಕು ಅಂತ ಹಲವಾರು ರೀತಿಯಾದ ಮೆಡಿಸಿನನ್ನು ಪರ್ಚೇಸ್ ಮಾಡಲು ಹಣವನ್ನು ಖರ್ಚು ಮಾಡುವ ಬದಲು ಅದೇ ಹಣದಿಂದ ಹೊಸ ಗಿಡವನ್ನು ತಂದು ಆ ಹಾಳಾದ ಗಿಡದ ಜಾಗದಲ್ಲೇ ನೀವು ನೆಡಬಹುದು. ಯಾಕಂದ್ರೆ ಅದೇ ಗಿಡವನ್ನ ಸರಿಪಡಿಸಲು ಸಾಧಾರಣ 6 ರಿಂದ 8 ತಿಂಗಳಾದ್ರೂ ಬೇಕಾಗ್ತದೆ. ಅಷ್ಟು ಸಮಯವನ್ನ ನೀವು ವೇಸ್ಟ್ ಮಾಡುವ ಬದಲು ಒಂದು ಹೊಸ ಗಿಡವನ್ನ ನೆಟ್ಟರೆ ಒಳ್ಳೆಯದು ಅನ್ನುವುದು ನನ್ನ ಒಂದು ಅನಿಸಿಕೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಕೆಲವು ದಿನ ಮಳೆ ಬರುವುದಿಲ್ಲ, ಕೆಲವು ದಿನ ಮಳೆ ಬರ್ತದೆ. ಈ ರೀತಿಯಾದ ಸಂದರ್ಭದಲ್ಲಿ ನಮ್ಮ ಗಿಡದ ಬುಡದ ಮಣ್ಣು ಒಣಗದ ಹಾಗೆ ನಾವು ನೋಡಿಕೊಳ್ಬೇಕಾಗ್ತದೆ. ಅಂದರೆ ನಿನ್ನೆ ಮಳೆ ಬಂದಿದೆ, ಇವತ್ತು ನಾವು ಗಿಡಕ್ಕೆ ನೀರನ್ನು ಹಾಕುವ ಅಗತ್ಯ ಇಲ್ಲ ಅಂತ ಅಂದ್ಕೊಳ್ಬಾರ್ದು. ಪ್ರತಿದಿನ ಮಳೆ ಬಂದರೆ ನಾವು ನೀರನ್ನು ಹಾಕುವ ಅಗತ್ಯ ಇರುವುದಿಲ್ಲ. ಆದರೆ 2-3 ದಿನಕ್ಕೆ ಒಮ್ಮೆ ಮಳೆ ಬಂದಾಗ ನಮ್ಮ ಗಿಡವನ್ನು ನಾವು ಗಮನಿಸ್ತಾ ಇರಬೇಕಾಗ್ತದೆ. ಆ ಗಿಡವನ್ನು ಡ್ರೈ ಆಗಲು ಅಥವಾ ಗಿಡದ ಬುಡದ ಮಣ್ಣನ್ನು ಡ್ರೈ ಆಗಲು ನಾವು ಬಿಡಬಾರ್ದು. ನೀರಿನ ಅಗತ್ಯ ಇದ್ದಲ್ಲಿ ನಾವು ಗಿಡಗಳಿಗೆ ನೀರನ್ನು ಹಾಕಬೇಕಾಗ್ತದೆ. ಈಗ ಸದ್ಯಕ್ಕೆ ಡೈಲಿ ಮಳೆ ಬರ್ತಾ ಇದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಮಳೆ ಕಡಿಮೆ ಆಗುವಂತಹ ಒಂದು ಸಮಯ ಅಂತ ಹೇಳ್ಬೋದು. ಆಗ ನಾವು ನಮ್ಮ ಗಿಡಗಳನ್ನು ಗಮನಿಸ್ತಾ ಇರಬೇಕು. ಹಾಗೆಯೇ ಈ ಒಂದು ಸಮಯದಲ್ಲಿ ಗಿಡಗಳ ಎಲೆಗಳಲ್ಲಿ ಚುಕ್ಕೆಗಳು ಕಂಡು ಬರ್ತಾ ಇರ್ತದೆ. ಅದು ಕಂದು ಬಣ್ಣದ್ದಾಗಿರಬಹುದು, ಹಳದಿ ಬಣ್ಣದ್ದಾಗಿರಬಹುದು. ಅದಕ್ಕೆಲ್ಲ ನೀವು ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇರುವುದಿಲ್ಲ. ಅದು ವಾತಾವರಣದ ಒಂದು ಚೇಂಜಸ್ ಇಂದ ಆ ರೀತಿಯಾಗಿ ಆಗಿರ್ತದೆ. ಮಲ್ಲಿಗೆ ಗಿಡಗಳ ಎಲೆಗಳಲ್ಲಿ ಈ ರೀತಿಯಾದ ಚುಕ್ಕೆಗಳನ್ನು ಕಂಡಾಗ ಹಲವಾರು ಜನರು ಭಯಪಡ್ತಾರೆ. ಆದರೆ ಆ ರೀತಿ ಭಯಪಡುವ ಅಗತ್ಯ ಇಲ್ಲ. ಯಾಕಂದ್ರೆ ಇದು ಸಾಮಾನ್ಯವಾದ ಒಂದು ವಿಷಯ ಅಂತ ಹೇಳ್ಬಹುದು. ಸ್ವಲ್ಪ ದಿನಗಳಲ್ಲಿ ಆ ಎಲೆಗಳು ಉದುರಿ ಹೋಗಿ ಹೊಸ ಎಲೆಗಳು ಬರ್ತದೆ. ಅದಕ್ಕಾಗಿ ಯಾವುದೇ ನೀವು ಮೆಡಿಸಿನ್ ಹಾಕುವ ಅಗತ್ಯ ಇರುವುದಿಲ್ಲ. ಇನ್ನು ಕೆಲವರು ಮಳೆಗಾಲದಲ್ಲಿ ಮಳೆ ನೀರು ಬೀಳದಂತಹ ಜಾಗದಲ್ಲಿ ಮಲ್ಲಿಗೆ ಗಿಡಗಳನ್ನು ಇಟ್ಟಿರ್ತಾರೆ. ಹಾಗೆ ಮಳೆ ನೀರು ಬೀಳದಂತೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟುಕೊಂಡಿರ್ತಾರೆ. ಇನ್ನು ಮುಂದೆ ಅದರ ಅಗತ್ಯ ಇರುವುದಿಲ್ಲ. ನಿಮ್ಮ ಗಿಡಗಳನ್ನು ಇನ್ನು ಮುಂದೆ ಡೈರೆಕ್ಟಾಗಿ ಮಳೆ ಬೀಳುವಂತಹ ಅಥವಾ ಬಿಸಿಲು ಬೀಳುವಂತಹ ಜಾಗದಲ್ಲೇ ಇಡಬೇಕಾಗ್ತದೆ. ಯಾಕಂದರೆ ಮಳೆಗಾಲ ಮುಗಿತಾ ಬಂತು, ಇನ್ನು ನಮ್ಮ ಗಿಡಗಳಿಗೆ ಬಿಸಿಲು ತುಂಬಾ ಅಗತ್ಯ ಇರ್ತದೆ. ಹಾಗಾಗಿ ನೀವು ನಿಮ್ಮ ಗಿಡಗಳನ್ನು ಬಿಸಿಲಿಗೆ ತಂದು ಇಡಬೇಕಾಗ್ತದೆ. ಹಾಗೆ ಈಗಿನ ಒಂದು ವಾತಾವರಣ ಅಂದರೆ ಸ್ವಲ್ಪ ಹೊತ್ತು ಮಳೆ, ಸ್ವಲ್ಪ ಹೊತ್ತು ಬಿಸಿಲು, ಹಾಗೆ ಮೋಡ, ಈ ರೀತಿಯಾದ ಒಂದು ವಾತಾವರಣದಲ್ಲಿ ನಮ್ಮ ಗಿಡಗಳಲ್ಲಿ ಚಿಗುರು ತುಂಬಾ ಕಡಿಮೆ ಬರ್ತದೆ. ಈ ಒಂದು ಸಮಯದಲ್ಲಿ ನಾವು ಗಿಡಗಳಲ್ಲಿ ಚಿಗುರು ಹೆಚ್ಚು ಬರುವಂತೆ, ಹೂವು ಹೆಚ್ಚು ಬರುವಂತೆ ಅದಕ್ಕಾಗಿ ಸಿಗುವಂತಹ ಯಾವುದಾದರೂ ಲಿಕ್ವಿಡನ್ನು ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾಗ್ತದೆ. ಆಗ ಗಿಡಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಗುರು ಬರ್ತದೆ, ಒಳ್ಳೆಯ ಇಳುವರಿ ಬರ್ತದೆ. ಚಿಗುರುಗಳು ಜಾಸ್ತಿ ಬಂದಂತೆ ನಮ್ಮ ಗಿಡಗಳು ಚೆನ್ನಾಗಿ ಕಾಣಿಸ್ತದೆ. ಈ ಎಲ್ಲ ಉದ್ದೇಶದಿಂದ ನಾವು ಈಗ ಒಮ್ಮೆ ಗಿಡಗಳಿಗೆ ಲಿಕ್ವಿಡನ್ನು ಅಂದರೆ ಹೆಚ್ಚು ಹೂವು ಬರಲು ಉಪಯೋಗಿಸುವಂತಹ ಲಿಕ್ವಿಡನ್ನು ಒಮ್ಮೆ ಸ್ಪ್ರೇ ಮಾಡಬೇಕಾಗ್ತದೆ. ಇನ್ನು ಈ ಒಂದು ಸಮಯದಲ್ಲಿ ವೈಟ್ ಫ್ಲೇಸ್ನ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತದೆ. ವೈಟ್ ಫ್ಲೇಸ್ಗಳು ನಿಮ್ಮ ಗಿಡದಲ್ಲಿ ತುಂಬಾ ಇದ್ದಲ್ಲಿ ನೀವು ಕೂಡಲೇ ಅದಕ್ಕೆ ಪೆಗಾಸಸನ್ನು ನೀವು ಸ್ಪ್ರೇ ಮಾಡಲೇಬೇಕಾಗ್ತದೆ. ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ. ಒಂದು ವೇಳೆ ಗಿಡದಲ್ಲಿ ವೈಟ್ ಫ್ಲೇಸ್ಗಳು ಜಾಸ್ತಿ ಬಂದರೆ ಚಿಗುರುಗಳು ಬರುವುದು ಕಡಿಮೆ ಆಗ್ತದೆ. ಇದರಿಂದ ನಮ್ಮ ಇಳುವರಿಯೂ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ನಮ್ಮ ಗಿಡಗಳಲ್ಲಿ ಕೀಟಗಳು ಅಥವಾ ವೈಟ್ ಫ್ಲೇಸ್ಗಳು ಬಂದಾಗ ಕೂಡಲೇ ಅದಕ್ಕೆ ನಾವು ಸ್ಪ್ರೇಯನ್ನು ಮಾಡಿ ಅದನ್ನು ಹತೋಟಿಗೆ ತರಬೇಕಾಗ್ತದೆ. ಹೀಗೆ ಮಳೆಗಾಲ ಮುಗಿಯುವಂತಹ ಸಮಯದಲ್ಲಿ ನಮ್ಮ ಗಿಡಗಳಿಗೆ ಸ್ವಲ್ಪ ಹೆಚ್ಚಿನ ಆರೈಕೆ ಬೇಕಾಗ್ತದೆ. ಹಾಗೆಯೇ ನಮ್ಮ ಮಲ್ಲಿಗೆ ಗಿಡಗಳಿಗೆ ಏನು ಬೇಕು ಏನು ಬೇಡ ಅಂತ ನಾವೇ ತಿಳಿದುಕೊಂಡು ಅದರ ಸರಿಯಾದ ರೀತಿಯಲ್ಲಿ ಆರೈಕೆಯನ್ನು ಮಾಡಿದಾಗ ಮುಂದಿನ ದಿನಗಳಲ್ಲಿ ನಮ್ಮ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬೆಳೆದು ಅದರಲ್ಲಿ ಒಳ್ಳೆಯ ಇಳುವರಿ ಆಗುವುದರಲ್ಲಿ ಸಂಶಯವಿಲ್ಲ. ಹೀಗೆ ಇಂದಿನ ಈ ವಿಡಿಯೋದಲ್ಲಿ ನಾನು ವಿಡಿಯೋವನ್ನು ಮಾಡುವಾಗ ನನಗೆ ಯಾವೆಲ್ಲ ವಿಷಯಗಳು ನೆನಪಿಗೆ ಬಂದಿದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ನಿಮಗೆ ಈ ವಿಷಯದಲ್ಲಿ ಏನಾದರೂ ಡೌಟ್ಗಳು ಇದ್ದಲ್ಲಿ ನೀವು ಕಮೆಂಟ್ ಮೂಲಕ ಕೇಳಬಹುದು. ನಾನು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಇಂದಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.